ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಸೊ ನಿನ್ನೆ ನಿಮ್ಗೆಲ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದೆ, ನಾನು ಮಾಡ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ. ಸೊ ಒಬ್ಬರು ಬಂದು ಡಿ ಬಾಸ್ ಅಂದರು, ಇನ್ನೊಬ್ಬರು ಬಂದು ಧ್ರುವ ಸರ್ಜಾ ಅಂತ ಹೇಳಿದ್ರು. ಡಿ ಬಾಸ್ ಕರೆಕ್ಟ್ ಆನ್ಸರು. ಸೊ ಯೂಟ್ಯೂಬಲ್ಲಿ ಅವ್ರು ಕಮೆಂಟ್ ಮಾಡಿದರು. ಸೊ ಅವ್ರ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿದ್ದೀನಿ. ನೀವೇನಾದ್ರು ಇವತ್ತು ಈ ವಿಡಿಯೋ ನೋಡ್ತಿದ್ರೆ ಸೊ ನಿಮ್ಮ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಬೆಳಗ್ಗೆ ಎದ್ದು ನಾವೇ ಬೊಟ್ಟಿಗೆ ಟೈಮ್ ಆಯ್ತು ಅಂತೇಳಿ ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಬ್ಯಾಗ್ ಎತ್ಕೊಂಡು ನಾವು ಪಿ ಜಿಯಿಂದ ಅಂತೂ ಪಿ ಜಿಯಿಂದ ಹೊರಟು ನಡ್ಕೊಂಡು ಹೋಗ್ತಾ ಅಂತೂ ಇವತ್ತು ಸ್ವಲ್ಪ ರೋಡ್ ಚೇಂಜ್ ಮಾಡ್ಕೊಂಡು ಹೋದ್ವಿ. ಬಟ್ ಆದರೆ ಬೊಟ್ಟಿಗೆ ಅಂತೂ ಬೇಗ ಅಂತೂ ರೀಚ್ ಆದ್ವಿ. ಬೊಟ್ಟಿಗೆ ರೀಚ್ ಆದ್ಮೇಲೆ ಒಳಗಡೆ ಹೋಗಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ಕೊಂಡ್ವಿ. ಕೆಲಸ ಮಾಡ್ತಾ ಹಂಗೆ ಮಷಿನ್ ಎಂಬ್ರಾಯ್ಡ್ರಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೋಗಿ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಬೊಟ್ಟಿಗೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. 2 ಗಂಟೆ ಆಗಿತ್ತು, ಎಲ್ಲರೂ ಊಟ ಮಾಡ್ತಿದ್ರು ಅಂತೇಳಿ ನಾನು ನನ್ನ ಬಾಕ್ಸ್ ಎತ್ಕೊಂಡು ಫ್ರೂಟ್ಸನ್ನ ತಿಂದ್ಕೊಂಡು ಮತ್ತೆ ನಾನು ಇವತ್ತಿನ ಸ್ಕ್ರಿಬ್ಲಿಂಗ್ ಆರ್ಟ್ ಅಂತೂ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸೊ ಸ್ಕ್ರಿಬ್ಲಿಂಗ್ ಆರ್ಟ್ ನಿನ್ನೆ ಕೂಡ ಒಬ್ಬರು ಕರೆಕ್ಟಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಇವತ್ತು ಮಾಡ್ತಿರೋದು ಫೋಟೋ ಯಾರ್ದು ಅಂತೇಳಿ ನೀವುಗಳು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಸ್ಕ್ರಿಬ್ಲಿಂಗ್ ಆರ್ಟೆಲ್ಲ ಮುಗೀತು. 3 ಗಂಟೆವರೆಗೂ ಅದನ್ನು ಮಾಡಿ ಆಮೇಲೆ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಮೆಟೀರಿಯಲ್ಸ್ ತರಬೇಕಿತ್ತು ಅಂತೇಳಿ ಮೆಟೀರಿಯಲ್ ಶಾಪ್ಗೆ ಹೋಗಿದ್ದು. ಸೊ ಮೆಟೀರಿಯಲ್ಸು ತೊಗೊಂಡು ಮತ್ತೆ ಬೊಟಿಕ್ಗಂತೂ ಬಂದೆ. ಇವತ್ತಿನ ವಿಶೇಷ ಇಷ್ಟೇ. ಸೊ ಬೇಗ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಬಾಯ್.